ಇನ್ನು ಲೋಕಾಯುಕ್ತ ಎಫ್ಐಆರ್ ಟೆನ್ಷನ್ ನಡುವೆ ಮುಖ್ಯಮಂತ್ರಿಗಳು ತವರಿಗೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. 3 ದಿನಗಳ ಮೈಸೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಮೈಸೂರಿನಲ್ಲಿ 3 ದಿನ ಇರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತು ಬೆಳಗ್ಗೆ 10 ಗಂಟೆಗೆ ಮೈಸೂರು ತಲುಪ್ತಾರೆ ಮುಖ್ಯಮಂತ್ರಿಗಳು. ದಸರಾ ಕಾರ್ಯಕ್ರಮ ಬೇರೆ ಉದ್ಘಾಟನೆ ಇದೆಯಲ್ಲ, ಅದೆಲ್ಲವನ್ನ ನೋಡಿಕೊಂಡು ಭಾಗಿಯಾಗ್ತಾರೆ. ಜೊತೆಗೆ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಸಂಜೆ ತನಕ ಕೆಡಿಪಿ ಸಭೆ ಮಾಡ್ತಾರೆ. 1 ವರ್ಷದ ಬಳಿಕ ಕೆಡಿಪಿ ಸಭೆ ನಡೆಸ್ತಾ ಇದ್ದಾರೆ ಸಿಎಂ. ತವರೂರಿನ ಅಭಿವೃದ್ಧಿಯ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಭಾನುವಾರನೇ ಇನ್ನು ವಾಪಸ್ ಆಗೋದು ಅವರು ಸಿದ್ದರಾಮಯ್ಯನವರು, ಅಂದರೆ ನಾಡಿದ್ದು ಸಾಯಂಕಾಲದಷ್ಟೊತ್ತಿಗೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳು ತವರೂರಿನಲ್ಲಿ ಇರಬೇಕಾದ್ರೇ ಅವರ ವಿರುದ್ಧ ಎಫ್ಐಆರ್ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಯಾಕಂದರೆ ಇವತ್ತು 10 ಗಂಟೆಗೆಲ್ಲ ಮೈಸೂರು ರೀಚ್ ಆಗ್ತಾರೆ. ಎಫ್ಐಆರ್ ಆಗೋದು ಇವತ್ತು ಸಾಯಂಕಾಲ ರಾತ್ರಿ ಆಗಬಹುದು. ಸೊ ಹಾಗಾಗಿ ಬಟ್ ಅದ್ರ ಬಗ್ಗೆ ಏನು ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಂಡಂಗಿಲ್ಲ. ಅದಕ್ಕೂ ಇದಕ್ಕೂ ಏನು ಅವರು ತುಂಬ ಇದು ಮಾಡಿಲ್ಲ. ತನಿಖೆ ಪಾಡಿಗೆ ತನಿಖೆ ಆಗಲಿ, ಎಫ್ಐಆರ್ ಪಾಡಿಗೆ ಎಫ್ಐಆರ್ ಆಗಲಿ, ಇವರು ಮುಖ್ಯಮಂತ್ರಿಗಳಾಗಿ ತವರು ಜಿಲ್ಲೆಯ ಕೆಡಿಪಿ ಸಭೆಯನ್ನು ಮಾಡಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತಿನಿಂದ ಸಿಎಂ 3 ದಿನ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಈ ನಡುವೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದೆ ಬಿಜೆಪಿ. ಇವತ್ತು ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆಯನ್ನು ಹಾಕೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಡೀ ದಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡೆಯುತ್ತೆ. ಮುಖ್ಯಮಂತ್ರಿಗಳು ಅಲ್ಲೇ ಇರ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಮುತ್ತಿಗೆಯನ್ನು ಹಾಕಲಿದ್ದೆ ಬಿಜೆಪಿ ಘಟಕ. ಅದು ಕೇವಲ ಮೈಸೂರು ಜಿಲ್ಲಾ ಘಟಕದವರ ಅಥವಾ ಇಲ್ಲಿಂದ ದೊಡ್ಡ ದೊಡ್ಡ ನಾಯಕರೆಲ್ಲ ಮೈಸೂರಿಗೆ ಹೋಗ್ತಾರಾ ನೋಡಬೇಕು. ಬಟ್ ಅವ್ರು ಹೇಳಿದಾರಲ್ಲ, ಮೈಸೂರು ಬೆಂಗಳೂರಿನಲ್ಲಿ ನಿರಂತರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಅಂತ. ಹಾಗಾಗಿ ನಿನ್ನೆ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ. ಇವತ್ತು ಮೈಸೂರಿನಲ್ಲಿ ಮಾಡ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಒಂದು ಕಡೆ ಮುಖ್ಯಮಂತ್ರಿಗಳ ಮೈಸೂರು ಪ್ರವಾಸ, ಮತ್ತೊಂದು ಕಡೆ ಬಿಜೆಪಿಯ ಪ್ರೊಟೆಸ್ಟ್, ಇದೆರಡಕ್ಕೂ ಸಂಬಂಧಪಟ್ಟಂತೆ ಏನಿದೆ ಮಾಹಿತಿ? ಅರವಿಂದ್, ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಬಹಳ ಸಂತೋಷವಾಗಿ ರಿಲ್ಯಾಕ್ಸಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಬೇರೆ ಜಿಲ್ಲೆಗಳಿಗೆ ಹೋಗಿತ್ತು, ಯಾಕಂದರೆ ಕೇಳಿ ತವರೂರು. ಆದರೆ ನನಗನ್ನಿಸ್ತಾ ಇರುವಂಥ ಪ್ರಕಾರವಾಗಿ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಬಹಳ ಬೇಸರದಿಂದ ಮೈಸೂರಿಗೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಮೈಸೂರಿಗೆ ಬರುವಂಥ ಗಳಿಗೆಯಲ್ಲೇ ಅಥವಾ ಅವರು ಮೈಸೂರಿನಲ್ಲಿ ಇರುವಂಥ ಹೊತ್ತಿನಲ್ಲೇ ಅವರ ಮೇಲೆ ಗಂಭೀರವಾದಂತಹ ಪ್ರಕರಣದಲ್ಲಿ FIR ದಾಖಲಾಗ್ತಾ ಇದೆ. ಅದು ಇವತ್ತು ಸಂಜೆ ಇರ್ಬೋದು ಅಥವಾ ನಾಳೆ ಇರ್ಬೋದು, ಗಂಭೀರವಾದಂಥ FIR ದಾಖಲಾಗ್ತಾ ಇದೆ. ಒಂದು ರೀತಿಯಾಗಿ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯ ಹೊರಗಡೆ ಎಷ್ಟೇ ನಾನು ಇದು ಶಕ್ತಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ರು ಕೂಡ ಮಾನಸಿಕವಾಗಿ ಒಂದು ರೀತಿಯಾಗ ಹಿಂಸೆಯನ್ನಂತೂ ಕೂಡ ಅನುಭವಿಸ್ತಾ ಇರ್ತಾರೆ. ಇವತ್ತು ನಾಳೆ ನಾಡಿದ್ದು ಒಟ್ಟು 3 ದಿನಗಳ ಕಾಲ ಸಿದ್ದರಾಮಯ್ಯನವರು ಮೈಸೂರಿನ ಪ್ರವಾಸದಲ್ಲಿರ್ತಾರೆ. ಇವತ್ತು ಪ್ರಮುಖವಾಗಿ KDPಯ ಸಭೆಯನ್ನು ಕೂಡ ನಡೆಸ್ತಾರೆ. ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಕೋಇನ್ಸಿಡೆನ್ಸ್ ಅನ್ನುವಂಥ ರೀತಿಯಲ್ಲಿ ಅವರು ಮೈಸೂರಿನಲ್ಲಿ ಇದ್ದಂತಹ ಅವಧಿ ಅಂದರೆ ಟೈಮಿನ ಒಳಗೇ ಅವರ ಬಗ್ಗೆ, ಅವರ ಪತ್ನಿ ಮತ್ತು ಅವರ ಬಾಮೈದ ಇವರ ಮೇಲೆ FIR ದಾಖಲಾಗ್ತಾ ಇದೆ. ಇದೊಂದು ರೀತಿಯಾಗಿ ಕಾಕತಾಳೀಯ. ಮಗದೊಂದು ಕಡೆಯಲ್ಲಿ BJP ಅವರು ಕೂಡ ಇವತ್ತು ಬೃಹತ್ತಾದಂಥ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳು KDPಯ ಸಭೆಯನ್ನು ನಡೆಸ್ತಾರೆ. ಆ ಒಂದು ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕುವಂಥ ಕೆಲಸಕ್ಕೆ BJP ಅವರು ಮುಂದಾಗ್ತಾ ಇದ್ದಾರೆ. ರಾಜ್ಯ ಮಟ್ಟದ ಯಾವ ನಾಯಕರುಗಳು ಕೂಡ ಬರ್ತಾ ಇಲ್ಲ. ಕೇವಲ ಸ್ಥಳೀಯವಾದಂತಹ ನಾಯಕರುಗಳು ಮಾತ್ರ ಮತ್ತು ಸ್ಥಳೀಯವಾದಂಥ ಕಾರ್ಯಕರ್ತರು ಮಾತ್ರ ಇವತ್ತಿನ ಈ ಒಂದು ZP ಮುತ್ತಿಗೆಯನ್ನು ಹಮ್ಮಿಕೊಂಡಿದ್ದಾರೆ. BJP ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ. ಅಸಹಜ ಕೂಡ, ವಿರೋಧ ಪಕ್ಷಕ್ಕೆ ಇದಕ್ಕಿಂತಲೂ ದೊಡ್ಡದಾದಂಥ ಅಸ್ತ್ರ ಇನ್ಯಾವುದೂ ಬೇಕಾಗಿಲ್ಲ. ಹಾಗಾಗಿ ಅದನ್ನು ಎನ್ಕ್ಯಾಶ್ ಮಾಡುವಂಥ ಕೆಲಸವನ್ನು BJP ಮಾಡ್ಕೊಳ್ತಾ ಇದೆ. ಅಲ್ಲಿಗೆ ಈ 3 ದಿನಗಳ ಕಾಲ ಮುಖ್ಯಮಂತ್ರಿಗಳು ಇಲ್ಲೇ ಇರ್ತಾರೆ. 3 ದಿನಗಳು ಕೂಡ ನಿರಂತರವಾಗಿ BJP ಪ್ರತಿಭಟನೆಯನ್ನು ಕೂಡ ಮಾಡುತ್ತೆ. ಮಗದೊಂದು ಕಡೆಯಲ್ಲಿ ಮೈಸೂರಿನ ಈ ಲೋಕಾಯುಕ್ತ ಕಚೇರಿಯ ಒಳಗಡೆ ಒಂದು ರೀತಿಯಾದಂಥ ಟೆನ್ಷನ್ ಆದಂಥ ವಾತಾವರಣ. ಅಂದರೆ ಒಂದು ರೀತಿಯಾಗಿ ಪ್ರತಿ ಹಂತವೂ ಕೂಡ ಬಹಳ ಮುಖ್ಯವಾದಂತಹ ಕಚೇರಿ ಆಗಿಬಿಟ್ಟಿದೆ ಇದು ಮೈಸೂರಿನ ಲೋಕಾಯುಕ್ತ ಕಚೇರಿ. ಇಲ್ಲಿ ಇವತ್ತು ನಾಳೆ ಮತ್ತು 3 ಅಂದರೆ ಇನ್ನು 3 ತಿಂಗಳ ಕಾಲ ನಿರಂತರವಾದಂಥ ಬೆಳವಣಿಗೆಗಳು ಈ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ನಡೆಯುತ್ತೆ. ಅಲ್ಲಿಗೆ ಎಲ್ಲರ ದೃಷ್ಟಿ ಈಗ ಮೈಸೂರಿನ ಲೋಕಾಯುಕ್ತ ಮೇಲೆ, ಮೈಸೂರಿಗೆ ಬರ್ತಾ ಇರುವಂಥ ಮುಖ್ಯಮಂತ್ರಿಗಳ ಮೇಲೆ ಮತ್ತು BJPಯ ಪ್ರತಿಭಟನೆ ಮೇಲೆ ನೆಟ್ಟಿದೆ. ಅರವಿಂದ್, ಒಂದು ಮಾತನ್ನ ನೀವು ಹೇಳಿದ್ರಿ, ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಬೇಸರದಲ್ಲಿ ತವರೂರಿಗೆ ಬರ್ತಾ ಇದ್ದಾರೆ ಅಂತ. ಒಂದು ಕಡೆ ಬೇಸರ, ಮತ್ತೊಂದು ಕಡೆ BJPಯಿಂದ ಒತ್ತಡ ತಂತ್ರ ರಾಜೀನಾಮೆಗೆ. ಸೊ ಮುಖ್ಯಮಂತ್ರಿಗಳು ಹೇಗೆ ಇದನ್ನು ನಿಭಾಯಿಸಬಹುದು ಮೈಸೂರಿನಲ್ಲಿ 3 ದಿವಸ ಅಂತ KP?
ಅಲ್ಲ ನಾನು ಆಗಲೇ ಹೇಳಿದೆ ಅದನ್ನೇ ಅರಿವಿದ್ವು. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಿಗೆ ಈ ಥರದ ಮುಜುಗರ ಅಥವಾ ಈ ಥರದ ಮಾನಸಿಕವಾದಂಥ ತೊಳಲಾಟದಲ್ಲಿ ಅವರು ಮೈಸೂರಿಗೆ ಬಂದಂಥದ್ದು ಕಡಿಮೆ. ವೈಯಕ್ತಿಕವಾದಂಥ ಒಂದು ಘಟನೆ ಮನೆಯಲ್ಲಿ ನಡೆದಿತ್ತು, ಅದು ಬಿಟ್ಬಿಡಿ. ಆದರೆ ರಾಜಕೀಯವಾಗಿ ಈ ಥರದ ತೊಳಲಾಟ, ಈ ಥರದ ಬೇಸರ ನಿಶ್ಚಿತವಾಗ್ಲೂ ಕೂಡ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಎದುರಿಸಿರಲಿಲ್ಲ. ಅದರಲ್ಲೂ ಕೂಡ ಅದ್ಧೂರಿಯಾದಂಥ ದಸರಾ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಂಭ್ರಮದ ವಾತಾವರಣ ಇದೆ. ಸಾಮಾನ್ಯವಾಗಿ ಭಾಳ ಖುಷಿಯಾದಂಥ ವಾತಾವರಣದಲ್ಲಿ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಇರ್ತಿದ್ರು. ಬೇರೆ ಕಡೆ ಎಷ್ಟೇ ಒತ್ತಡದಲ್ಲಿ ಇದ್ದರೂ ಕೂಡ ಮೈಸೂರಿಗೆ ಬರ್ತಿದ್ದಾಗ ಅವ್ರಿಗೊಂಥರ ರಿಲ್ಯಾಕ್ಸ್ ಆಗ್ತಾಯಿತ್ತು. ಸಹಜ. ತವರಿಗೆ ಬಂದಂಥ ಸಂದರ್ಭದಲ್ಲಿ ತಾನು ಪ್ರೀತಿಸುವಂಥ, ತಾನು ಹುಟ್ಟಿ ಬೆಳೆದಂಥ ಊರಿಗೆ ಬಂದಂಥ ಸಂದರ್ಭದಲ್ಲಿ ಇರುವಂತಹ ಪ್ರೀತಿ. ಆದರೆ ಇದೇ ಮೊದಲ ಬಾರಿಗೇನೋ ಮುಖ್ಯಮಂತ್ರಿಗಳು ಅದನ್ನು ಅದರ ಆಚೆಗೂ ಕೂಡ ಒಂದು ರೀತಿಯಂಥ ಒತ್ತಡ, ಒಂದು ರೀತಿಯಂಥ ಮುಜುಗರ, ಒಂದು ರೀತಿಯಂಥ ತೊಳಲಾಟದಲ್ಲಿರುವಂಥದ್ದು. ಅದನ್ನು ಮೋಸ್ಟ್ಲಿ ಬಹುತೇಕ ಅವರ ಬೆಂಬಲಿಗರ ನಡುವೆ ಕೂತ್ಕೊಂಡು ಆ ಒಂದು ಮಾನಸಿಕತೆಯನ್ನು ದಾಟುವಂಥ ಕೆಲಸಕ್ಕೋಸ್ಕರವಾಗಿಯೇ ಅವರು ಮೈಸೂರಿಗೆ ಬರ್ತಾ ಇರ್ಬೋದು. ಅಂದರೆ ಇದನ್ನು ಮೈಸೂರದು ಇವತ್ತು ತೀರ್ಮಾನ ಆಗಿದ್ದಲ್ಲ, 10-15 ದಿನಗಳಿಂದ ಈ ಕಾರ್ಯಕ್ರಮ ತೀರ್ಮಾನ ಆಗಿತ್ತು. ಕೋಇನ್ಸಿಡೆನ್ಸ್ ಅಂದರೆ ಅವರು ಬಂದಂಥ ಗಳಿಗೆಲೆ FIR ಕೂಡ ಗಂಭೀರವಾದಂಥ ಪ್ರಕರಣದಲ್ಲಿ ಆಗ್ತಾ ಇರುವಂಥದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಒಟ್ಟಾರೆ ಮುಖ್ಯಮಂತ್ರಿಗಳು, ಮೂಡಾ ಹಗರಣ, ಲೋಕಾಯುಕ್ತ ತನಿಖೆ, ಕೋರ್ಟ್ ಆದೇಶ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮುಂದಿನ 3 ತಿಂಗಳು ಸತತವಾದಂತಹ ಬೆಳವಣಿಗೆಗಳಾಗುತ್ತೆ. ಬಟ್ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥದ್ದು FIR ಆಯ್ತಾ ಅಂತ. ಅದು ಕೂಡ ಬಹುತೇಕ ಇವತ್ತು ಸಾಯಂಕಾಲದ ವೇಳೆಗೆ ಆಗಬಹುದು.